सुमतिभिरनुमेजं शुभ्रकायं सखायं सुखमजमनपाजं मुक्त्युपाजं विमाजं द्रहजमहममेजं ध्येयमाम्नाय गेयं सदजमसदजेयं श्रीसहायं भजेयम् अञ्जनासूनुसान्निध्यात् द्विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः हरिः ओम् जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ओम स्वस्तिस्तु सताम् अशेष सन्मंगलानि भवन्तु सम्यक् श्लोकैक श्रवण पठन मात्रेण वक्तुश्च श्रोत्रॄणां निखिल कलिकृत कल्मष अपनोदन पटुतरे श्रीमद्भागवते महापुराणे द्वितीय स्कन्धे द्वितीयाध्याये अद्य कथानुवादे सति किंचित् पूर्वकथानुवादः ಇಲ್ಲಿವರೆಗೆ ಒಬ್ಬ ಜ್ಞಾನಿ ತಾನು ಮಾಡಬೇಕಾದ ಲಯ ಚಿಂತನೆಯ ಬಗ್ಗೆ ತಿಳಿಸಿದ್ರು. ಆ ಲಯ ಚಿಂತನೆ ಬಗ್ಗೆ ಕೆಲವರು ಬೇರೆ ಥರನೇ ಹೇಳ್ತಾರೆ, ವಿವರಣೆ ಬೇರೆ ಬೇರೆ ವ್ಯಾಖ್ಯಾನ ಬರೆಯೋರು. ಅವ್ರೇನ್ ಮಾಡ್ತಾರೆ, ಈ ಜೀವ ಮತ್ತೆ ದೇವ, ಜೀವ ಮತ್ತೆ ದೇವರನ್ನ ಒಬ್ರೆ ಅಂತ ಹೇಳುವಂತ ವಾದಿಗಳು. ಇವ್ರೇನ್ ಮಾಡ್ತಾರೆ, ಇವ್ರು ಯೋಚಿಸುವಂತ ಲಯ ಚಿಂತನೆನೇ ಬೇರೆ, ಜೀವನನ್ನೇ ಲಯ ಮಾಡ್ಬಿಡ್ತಾರೆ. ಅಂದ್ರೆ ಅರ್ಥ, ಜೀವ ಅಂತ ಒಂದು ಉಳಿಯೋದೇ ಇಲ್ಲ, ಕೊನೆಗೆ ತತ್ವ ಉಳಿಯೋದು ಒಂದೇ, ಅದು ಬ್ರಹ್ಮ ಮಾತ್ರ ಅಂತ ಈ ವಾದಿಗಳ ಅಭಿಪ್ರಾಯ. ಅವ್ರು ಹೇಗ್ ಚಿಂತನೆ ಮಾಡ್ತಾರೆ ಅಂತ ಒಂದಿದೆ, ಈ ಪ್ರಮಾಣಗಳಲ್ಲಿ ಇದನ್ನ ಟಿಪ್ಪಣಿಗಳಲ್ಲಿ ಕೊಟ್ಟಿದ್ದಾರೆ. ಅವ್ರು ಹೇಳೋದಿಷ್ಟು, ಮನಸ್ತತ್ವ ಇದೆ, ಮನಸ್ತತ್ವ. ಈ ಮನಸ್ತತ್ವಕ್ಕೆ ಬುದ್ಧಿ ತತ್ವದಲ್ಲಿ ಲಯ, ಅದು ಹೋಗಿ ಬುದ್ಧಿ ತತ್ವದ ಜೊತೆಗೆ ಒಂದಾಗ್ಬಿಡತ್ತೆ. ಬುದ್ಧಿ ತತ್ವ ಕ್ಷೇತ್ರಜ್ಞನ ಜೊತೆಗೆ ಒಂದಾಗತ್ತೆ. ಆ ಕ್ಷೇತ್ರಜ್ಞ ಚೇತನ, ಚಿನ್ಮಾತ್ರ ಅಂತ ಹೇಳ್ತೇವೆ, ಬರೀ ಚೇತನ. ಅದ್ಯಾವುದೇ ದೋಷದ ಸಂಪರ್ಕ ಆಗ್ಲಿ ಗುಣದ ಸಂಪರ್ಕ ಆಗ್ಲಿ ಎರಡೂ ಇರಲ್ಲ, ದೋಷನೂ ಇರಲ್ಲ, ಈ ಕಡೆ ಗುಣನೂ ಇರಲ್ಲ. ಅಂತ ಕ್ಷೇತ್ರಜ್ಞ ಚಿನ್ಮಾತ್ರ ಆಗ್ಬಿಡ್ತಾನೆ, ಚಿತ್ತ ಆಗ್ತಾನೆ. ಅವನು ಕೊನೆಗೆ ದೇವರಾಗ್ಬಿಡ್ತಾನೆ ಅಂತ. ಹೀಗೆ ಪರಮಾತ್ಮನಿಗೂ ಮತ್ತೆ ಜೀವರಿಗೂ ಐಕ್ಯ ಚಿಂತನೆಯೇ ಲಯ ಚಿಂತನೆ ಅಂತ. ಹೀಗೆ ಒಟ್ಟು ಜೀವ ಅನ್ನೋ ತತ್ವಕ್ಕೆ ಲಯ ಹೇಳ್ಬಿಡ್ತಾರೆ. ಆಮೇಲೆ ಏನಾಯ್ತು, ಯಾವಾಗ ಪರಮಾತ್ಮ ಮತ್ತೆ ಜೀವ ಒಬ್ಬರೇ ಅಂತ ಅವನು ತಿಳ್ಕೊಂಡು ಆ ಲಯ ಚಿಂತನೆ ಮಾಡ್ತಾನೆ, ಆಗ ಏನೇನ್ ಅಜ್ಞಾನ ಇತ್ತಲ್ಲ, ಅವಿದ್ಯೆ, ಅದೆಲ್ಲ ಆ ಈ ಯಥಾರ್ಥ ಜ್ಞಾನ ಅಂದ್ರೆ ಸರಿಯಾದ ಜ್ಞಾನ, ದೇವ ಜೀವ ಒಂದೇ ಅನ್ನೋ ಜ್ಞಾನದಿಂದ ಕಳ್ಕೊಂಡು ತಾನು ಕರ್ಮಗಳಿಂದ ಮುಕ್ತಿ ಪಡಿತಾನೆ ಅಂತ ಕೆಲವರೆಲ್ಲ ತಾವು ಪೌರಾಣಿಕ ಮನ್ಯಾಹ ಅಂತ ಹೇಳ್ತಾರೆ. ಇದೊಂದು ಮಾತು ಹೇಳ್ತಾರೆ, ತಮ್ಮನ್ನೇ ತಾವು ಪುರಾಣಿಕರು ಅಂತ ಬೀಗ್ತಾ ಇದ್ದಾರೆ ಅಹಂಕಾರದಿಂದ. ಅಂಥವ್ರು ನಾವೇ ಪಂಡಿತರು ಅಂತ ಅನ್ಕೊಳ್ಳೋರಿಗೆ ಪಂಡಿತ ಮನ್ಯಾಹ ಅಂತ ಕರೀತಾರೆ. ಹಾಗೆ ಇಲ್ಲಿ ಪೌರಾಣಿಕ ಮನ್ಯಾಹ ಅಂದ್ರೆ ನಾವೇ ಪುರಾಣಕ್ಕೆ ಸರಿಯಾಗಿ ಅರ್ಥ ಹೇಳೋರು ಅಂತ ತಿಳ್ಕೊಂಡಿರೋ ಕೆಲವರು ಹೀಗೆ ಏನೇನೋ ಅರ್ಥವನ್ನ ಮಾಡಿದ್ದಾರೆ. ಇದು ಸರಿಯಲ್ಲ. ಕೆಲವ್ರೇನಂದ್ರೆ ಇನ್ನೊಂದು ಅರ್ಥ ಮಾಡ್ತಾರೆ, ಅದೇನಂದ್ರೆ ಬುದ್ಧಿ, ಬುದ್ಧಿ ಅದನ್ನ ವೃಷ್ಟಿ ಅಂತ ವ್ಯಷ್ಟಿ, ವ್ಯಷ್ಟಿ ಅಂತ ಕರೀತಾರೆ ಬುದ್ಧಿಯನ್ನ. ವ್ಯಷ್ಟಿ ಸಮಷ್ಟಿ ಅಂತ ಎರಡು ಶಬ್ದ. ವ್ಯಷ್ಟಿ ಅಂದ್ರೆ ಬುದ್ಧಿ, ಆ ಬುದ್ಧಿಯನ್ನ ಸಮಷ್ಟಿ ಅನ್ನಿಸೋ ಹಿರಣ್ಯ ಗರ್ಭನಲ್ಲಿ, ಆ ಹಿರಣ್ಯ ಗರ್ಭನನ್ನ ಇನ್ನೊಂದು ಕಡೆ, ಆಮೇಲೆ ಶುದ್ಧ ಬ್ರಹ್ಮನಲ್ಲಿ ಹೀಗೆ ಚಿಂತಿಸ್ತಾ ಹೋದ್ರೆ ನಮ್ಮ ಕರ್ಮಗಳನ್ನೆಲ್ಲ ನಾವು ಕಳ್ಕೊಳ್ತೀವಿ ಅಂತ. ನಮಗದು ಬೇಡ ವಸ್ತುತಃ, ಈ ಚಿಂತನೆ ನಾವೇನ್ ಮಾಡಲ್ಲ, ಬೇಡ. ಆದರೆ ಹೀಗೂ ಒಂದು ಅರ್ಥವನ್ನ ಹೇಳ್ತಾರೆ. ಇದನ್ನಿಲ್ಲಿ ವ್ಯಷ್ಟಿ ರೂಪಾಂ ಬುದ್ಧಿಂ ಕ್ಷೇತ್ರಜ್ಞೆ ಸಮಷ್ಟಿ ರೂಪ ಹಿರಣ್ಯ ಗರ್ಭಾತ್ಮನಿ ತಂ ಕ್ಷೇತ್ರ ಆತ್ಮನಿ ಕಾರಣಾತ್ಮಕೆ ತಂ ಕಾರಣಾತ್ಮಕಂ ಆತ್ಮನಿ ಶುದ್ಧೇ ಬ್ರಹ್ಮಣಿ ಅಂತ. ಒಟ್ಟು ಅವ್ರ ತಾತ್ಪರ್ಯ ಇಷ್ಟೇ. ಈ ಪುರಾಣವೇ ನಮಗ್ ಬರುತ್ತೆ ಅಂತ ಕೆಲವರು ಹೇಳೋರು ಹೀಗೆ ಹೇಳ್ತಾರೆ. ಇನ್ನು ಕೆಲವರ ಅಭಿಪ್ರಾಯ ಬೇರೆ, ಅವ್ರು ಹೇಳೋದು ದೇವರ ಜೀವರ ಐಕ್ಯ ಜ್ಞಾನ. ಇವರು ಪುರಾಣ ನಮಗ್ ಬರುತ್ತೆ ಅಂತ ಹೇಳುವಂತ ಇವರು ವ್ಯಷ್ಟಿ ಸಮಷ್ಟಿ ಅಂತ ಇವ್ರು ಹೇಳ್ಕೊಳ್ತಾರೆ. ಹೀಗೆ
ಅಂತೂ ಇವರೆಲ್ಲ ಹೇಳೋ ಪ್ರಕಾರವನ್ನೆಲ್ಲ ತೆಗೆದು ನಿಜವಾದ ಪ್ರಕಾರ ಯಾವುದು ಅಂತ ಅದು ಮಧ್ವಾಚಾರ್ಯರು ತೊಡಸ್ಕೊಟ್ಟಿದ್ದಾರೆ. ತತ್ವ ನಿರ್ಣಯ ಅಂತ, ತತ್ವ ನಿರ್ಣಯ ಅನ್ನೋ ಗ್ರಂಥದಲ್ಲಿದೆ ಅಂತ. ಇದು ವಿಷ್ಣು ತತ್ವ ನಿರ್ಣಯ ಅನ್ನೋ ಗ್ರಂಥದ ಬಗ್ಗೆ ಹೇಳ್ತಾ ಇಲ್ಲ, ತತ್ವ ನಿರ್ಣಯ ಅಂತ ಒಂದು ಗ್ರಂಥ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಪ್ರಕಾಶ ಸಂಹಿತೆಯಲ್ಲಿ ಮಾತುಗಳಿದೆ ಏನಂತ, ಜೀವಸ್ಥೋ ಭಗವಾನ್ ವಿಷ್ಣು ಕ್ಷೇತ್ರಜ್ಞ ಇತಿ ಗೀಯತೆ, ದೇಹಸ್ಥೋಪಿ ಸಜೇವಾತ್ಮ ವ್ಯಾಪ್ತೋಪ್ಯಾತ್ಮೇತಿ ಭಣ್ಯತೆ. ಅಲ್ಲಿ ಐಕ್ಯ ಚಿಂತನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಕೇಳತ್ತೆ ನಿಜ. ಐಕ್ಯ ಚಿಂತನೆ ಮಾಡಬೇಕು ಅಂತ ಆದ್ರೆ ಯಾವುದಕ್ಕೆ ಐಕ್ಯ ಚಿಂತನೆ? ಕ್ಷೇತ್ರಜ್ಞನಿಗೂ ಆತ್ಮನಿಗೂ ಐಕ್ಯ ಚಿಂತನೆ ಅಂತ ಬರುತ್ತೆ. ಆದ್ರೆ ಇದಕ್ಕೆ ಅರ್ಥ ತಪ್ಪಾಗಿ ತಿಳ್ಕೊಂಡಿದ್ದೀರ ಅಷ್ಟೇ. ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ, ಆತ್ಮ ಅಂದ್ರೆ ಜೀವ, ಇಬ್ರು ಒಂದೇ ಅಂತ ತಿಳಿಬೇಕು ಅಂತ ಕೆಲವರು ಅರ್ಥ ಮಾಡಿಕೊಂಡ್ರು. ಆದ್ರೆ ಈ ರೀತಿ ಅರ್ಥ ಅಲ್ಲ. ಜೀವನ ಒಳಗಡೆ ಇರೋ ದೇವರ ರೂಪಕ್ಕೆ ಕ್ಷೇತ್ರಜ್ಞ ಅಂತ ಕರೀತಾರೆ. ಹಾಗಾದ್ರೆ ಕ್ಷೇತ್ರ ಅಂದ್ರೆ ಜೀವನ ದೇಹ ಅಥವಾ ಜೀವ, ಅವನ ಒಳಗಡೆ ಇರುವಂತಹ ದೇವರ ರೂಪಕ್ಕೆ ಕ್ಷೇತ್ರಜ್ಞ ಅಂತ ಕರೀತಾರೆ. ದೇವರಲ್ಲಿದ್ದು ಎಲ್ಲ ಗೊತ್ತಿರೋ ನನಗೆ, ದೇಹ ಜೀವನ ಬಗ್ಗೆ ಅವನ ದೇಹದ ಬಗ್ಗೆ ಎಲ್ಲ ಪರಿಚಯ ಇರೋನು, ಆ ಕ್ಷೇತ್ರದ ಪರಿಚಯ ಇರೋನು ಕ್ಷೇತ್ರಜ್ಞ ಅಂದ್ರೆ ಭಗವಂತ. ಇನ್ನು ಹೃದ್ಗತಸ್ತು ಸಯೇವಾತ್ಮ, ಇನ್ನು ಅಷ್ಟೇ ಅಲ್ಲ, ದೇಹದ ಒಳಗಡೆ ಅಂದ್ರೆ ಹೃದಯದ ಒಳಗಡೆ ಇರೋನು ಕೂಡ ಅವನೇ ಆತ್ಮ ಅಂದ್ರೆ ಪರಮಾತ್ಮ ಅಂತಾನೆ ಅರ್ಥ. ವ್ಯಾಪ್ತೋಪಿ ಆತ್ಮ, ಯಾಕೆ ಅವನನ್ನ ಕರೀತಾರೆ ಆತ್ಮ ಅಂತ ಅಂದ್ರೆ ಅವನು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಜಗತ್ತನ್ನ, ಹಾಗಾಗಿ ಅವನನ್ನ ಆತ್ಮ ಅಂತ ಕರೀತಾರೆ. ಹಾಗಾದ್ರೆ ಕ್ಷೇತ್ರಜ್ಞನಿಗೂ ಆತ್ಮನಿಗೂ ಐಕ್ಯ ಅಂದ್ರೆ ವ್ಯಾಪ್ತ ರೂಪವಾದ ಭಗವಂತನ ಆ ಒಂದು ಆತ್ಮ ಅನ್ನೋ ರೂಪಕ್ಕೆ ಕ್ಷೇತ್ರಜ್ಞ ಅಂತ ಅವನದೇ ರೂಪದಲ್ಲಿ ಲಯ ಚಿಂತನೆ. ಅಂದ್ರೆ ದೇವರ ಈ ರೂಪ ಆ ರೂಪ ಒಂದೇ ಅನ್ನುವ ಚಿಂತನೆ. ಅಂದ್ರೆ ದೇಹದ ಒಳಗಡೆ ಇರುವಂತಹ ರೂಪ, ಜೀವನ ಒಳಗಡೆ ಇರುವಂತಹ ರೂಪ, ಎರಡಕ್ಕೂ ಕೂಡ ಏನಂತ ಕರಿಬೇಕು ಅಂದ್ರೆ ಐಕ್ಯವನ್ನ ಹೊಂದಿದಾವೆ ಎರಡು ರೂಪಗಳು ಅಂತ ಕರಿಬೇಕು, ಚಿಂತನೆ ಹಾಗೆ ಮಾಡ್ಬೇಕು. ಹಾಗಾದ್ರೆ ಎರಡಾಯ್ತು, ಜೀವನ ಒಳಗಡೆ ಇರೋ ಒಂದು ರೂಪಕ್ಕೆ ಕ್ಷೇತ್ರಜ್ಞ, ದೇಹದ ಒಳಗಡೆ ಇರುವಂತಹ ಒಂದು ರೂಪಕ್ಕೆ ಆತ್ಮ. ಕೆಲವರು ಹೇಳ್ತಾರೆ ಜೀವ ಅಂದ್ರೆ ದೇಹ, ದೇಹದ ಒಳಗಡೆ ಇರೋ ರೂಪ ಕ್ಷೇತ್ರಜ್ಞ, ಹೃದಯದ ಒಳಗಡೆ ಇರುವಂತಹ ರೂಪಕ್ಕೆ ಆತ್ಮ ಅಂತ ಎರಡೂ ವಿವರಣೆ ಇದೆ. ಇಲ್ಲಿ ತಿಳಿಬೇಕಾಗಿದ್ದೇನು, ಕ್ಷೇತ್ರಜ್ಞ ಅಂದ್ರೆ ಭಗವಂತನೇ, ಆತ್ಮ ಅಂದ್ರೂ ಭಗವಂತನೇ, ಎರಡು ಭಗವಂತನ ರೂಪಗಳಿಗೆ ಐಕ್ಯ ಚಿಂತನೆ ಮಾಡಬೇಕು ಅಂತ ಅರ್ಥ. ಇನ್ನು ಮುಂದಕ್ಕೆ ಹೋಗ್ತಾರೆ, ಹರೌ ಹರೇರ್ ಭವೇತ್ ನೀತಿಸ್ತದೇಕತ್ವಸ್ಯ ಚಿಂತನಂ ಅನ್ಯತ್ರ ತನ್ನಿಯಂ ಯಾದಿ ಚಿಂತನಂ ನೀತಿ ರುಚ್ಯತೆ. ಪ್ರಕಾಶ ಸಂಹಿತೆಯಲ್ಲಿ ಬಂದ ಮಾತು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಭಗವಂತನಿಗೆ ಲಯ, ಭಗವಂತ ಭಗವಂತನೊಟ್ಟಿಗೆ ಸೇರ್ತಾನೆ ಅನ್ನೋ ಬುದ್ಧಿ ಏನಿದೆಯಲ್ಲ, ಇದು ನಿಜವಾಗಿ ಐಕ್ಯ ಚಿಂತನೆ. ಈ ರೀತಿ ಮಾಡ್ಬೇಕು. ಬೇರೆ ದೇವತೆಗಳಲ್ಲಿ ಎಲ್ಲ ಒಂದಾದ್ರು ಅಂತ ಚಿಂತನೆ ಮಾಡೋದಲ್ಲ, ಎಲ್ಲರೂ ದೇವರ ಅಧೀನರಾಗಿ ಇರ್ತಾರೆ, ದೇವರೇ ಸ್ವಾಮಿ. ತಮಗಿಂತ ಹಿಂದಿನವ್ರು ಯಾರ್ಯಾರು ಇರ್ತಾರೆ, ತಮಗಿಂತ ಹಿಂದಿನವರ ಅಧೀನವಾಗಿ ಇವ್ರು ಇರ್ತಾರೆ, ಅಂದ್ರೆ ತಮಗಿಂತ ಹಿರಿಯರ ಅಧೀನರಾಗಿ ಪ್ರತಿಯೊಬ್ಬ ದೇವತೆಗಳು ಇರ್ತಾರೆ ಅನ್ನುವ ಚಿಂತನೆ ಮಾಡಬೇಕು ಅಂತ. ಇದು ಇಷ್ಟು ಹಿಂದೆ ಈ ವಿಶೇಷವಾಗಿ ಇಲ್ಲಿ ಟಿಪ್ಪಣಿಗಳಲ್ಲಿ ವಿಮರ್ಶೆ ಮಾಡಿದ ವಿಷಯಗಳು. ಇನ್ನು ಮುಂದೆ ಇವತ್ತು 18ನೇ ಶ್ಲೋಕಕ್ಕೆ ಮುಂದೆ ಹೋಗೋಣ. ನ ಯತ್ರ ಕಾಲೋ ಅನಿಮಿಷಾಂ ಪರಃ ಪ್ರಭುಃ ಕುತೋ ನು ದೇವಾ ಜಗತಾಂ ಯಯೀಷಿರೇ. ನ ಯತ್ರ ಸತ್ವಂ ನ ರಜಸ್ತಮಶ್ಚ ನ ವೈ ವಿಕಾರೋ ನ ಮಹಾನ್ ಪ್ರಧಾನಂ. ಎರಡು ವಿಷಯ ಹೇಳಲಿಕ್ಕೆ ಶ್ಲೋಕ ಹೊರಟಿದೆ. ಒಂದು ವಿಷಯ, ಒಬ್ಬ ದೇಹದಿಂದ ಈ ಹೊರಟ ಮೇಲೆ ವ್ಯಕ್ತಿ, ಒಬ್ಬ ಜ್ಞಾನಿ, ತಾನು ಯಾವ ಲೋಕಕ್ಕೆ ಹೋಗ್ತಾನೋ ಆ ಲೋಕ ಸಾಮಾನ್ಯ ಲೋಕ ಅಲ್ಲ, ಅದು ಬೇರೆ ಎಲ್ಲ ಲೋಕಕ್ಕಿಂತ ವಿಲಕ್ಷಣವಾದ ಲೋಕ, ಒಳ್ಳೆಯ ಲೋಕ. ಆ ಒಳ್ಳೆಯ ಲೋಕಕ್ಕೆ ಇಂಥ ಈ ಹಿಂದೆ ಹೇಳಿದ ರೀತಿಯಲ್ಲಿ ಧ್ಯಾನ ಯಾರು ಮಾಡ್ತಾನೆ, ಯಾರು ಪ್ರಾಣಾಯಾಮಾದಿಗಳನ್ನ ಮಾಡಿ ತನ್ನ ದೇಹದಿಂದ ತಾನು ಉತ್ಕ್ರಮಣ ಪಡಿತಾನೆ, ಹೊರಗೆ ಹೋಗ್ತಾನೆ, ಅಂಥ ಒಬ್ಬ ಜ್ಞಾನಿಗೆ ಸಿಗೋ ಲೋಕ ಇದೆಯಲ್ಲ ತುಂಬಾ ಉತ್ತಮ ಲೋಕ ಅಂತ ತಿಳಿಸ್ಲಿಕ್ಕೆ
ಆ ಲೋಕದ ಪರಿಚಯ ಮಾಡ್ತಾರೆ. ನಾವಿರೋದ್ ಭೂಲೋಕದ, ಭೂಲೋಕದ ಪರಿಚಯ ನಮಗ್ ಬೇಡ, ಭೂಲೋಕದ ಪರಿಚಯ ಚೆನ್ನಾಗ್ ಆಗಿದೆ. ಮೇಲೆ ಹೋಗುವಂತಹ ಲೋಕ ಏನಿದೆ ಆ ಲೋಕದ ಪರಿಚಯ ಆಗ್ಬೇಕಿದೆ. ಆ ಜ್ಞಾನಿಗಳು ಹೋಗುವಂತಹ ಲೋಕ ಅದ್ ಹೇಗಿರತ್ತೆ ಅಂತ ಈಗ ವರ್ಣಿಸ್ತಾರೆ. ಅಷ್ಟೇ ಅಲ್ಲ, ದೇವರಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ ಗೊತ್ತಾಗೂ ಕೂಡ ಆಗತ್ತೆ. ದೇವರಿಗಿಂತ ಉತ್ತಮ ಇಲ್ಲ, ದೇವರ ಲೋಕಕ್ಕಿಂತ ಉತ್ತಮನೂ ಇಲ್ಲ. ಹೀಗೆ ಎರಡು, ಅವನ ಲೋಕ ಅಂದ್ರೆ ಅದು ಅವನ ಲೋಕನೇ ಅಷ್ಟೇ, ಅದಕ್ಕಿಂತ ಒಂದು ದೊಡ್ಡದ್ ಸಿಗಲ್ಲ. ಹಾಗೆ ದೇವರು ಅಂದ್ರೆ ಅವನೊಬ್ಬನೇ ವಿಷ್ಣು, ಅವನಿಗಿಂತ ಮತ್ತೊಬ್ಬ ಉತ್ತಮನಾದ ದೇವ ಸಿಗಲ್ಲ. ಅದನ್ನ ವರ್ಣಿಸ್ತಾರೆ ಈಗ. ನ ಯತ್ರ ಕಾಲಹ ಅನಿಮಿಷಾಂಪರ ಪ್ರಭು. ಈ ಸ್ಥಳದಲ್ಲಿ ಅಂದ್ರೆ ಇವರೆಲ್ಲ ಜ್ಞಾನಿಗಳು ಯಾವ ಸ್ಥಳಕ್ಕೆ ತಲುಪ್ತಾರಲ್ಲ, ದೇವರ ಸ್ಥಳಕ್ಕೆ, ಆ ಸ್ಥಳದಲ್ಲಿ ವಾಯುದೇವರು ಕೂಡ ತಮ್ಮ ಶಕ್ತಿಯನ್ನ ತೋರಿಸ್ಲಿಕ್ಕೆ ಆಗಲ್ಲ. ಅವ್ರಲ್ಲಿ ತೋರ್ಸಲ್ಲ ಅಂತ ಅಭಿಪ್ರಾಯ. ಶಕ್ತಿನ ಯಾಕೆ ತೋರ್ಸಲ್ಲ ಅಂದ್ರೆ ದೇವರ ಅಧೀನವಾಗಿರ್ಬೇಕು, ದೇವರ ಆಜ್ಞೆ ಆದ್ರೆ ತೋರಿಸ್ತಾರೆ ಅಷ್ಟೇ, ಇಲ್ಲಂದ್ರೆ ತೋರ್ಸಲ್ಲ. ನ ಯತ್ರ ಕಾಲಹ, ಕಾಲ ಅಂದ್ರೆ ಇಲ್ಲಿ ವಾಯುದೇವರು ಅಂತ ಅರ್ಥ. ನೋಡಿ, ಕಾಲ ಅಂದ್ರೆ ಸಾಮಾನ್ಯವಾಗಿ ಯಮದೇವರು ಅಂತ ಅರ್ಥ ಇದೆ, ರುದ್ರದೇವರು ಅಂತ ಅರ್ಥ ಇದೆ, ಸಂಕರ್ಷಣ ಅಂತ ಅರ್ಥ ಇದೆ. ಕಾಲ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ವಾಯುದೇವರು ಅಂತ ಅರ್ಥ ಮಾಡಿದ್ದಿಲ್ಲೇ ನಮಗ್ ಸಿಗೋದು ಮೊದಲಿಗೆ. ಭಾಗವತದ ಈ ಪದ್ಯದಲ್ಲಿ ಕಾಲ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಮಾಡಿದ್ದಾರೆ. ಅದ್ ಯಾಕೆ ಅಂತ ಕಾರಣನೂ ಕೊಡ್ತಾರೆ ಮುಂದಕ್ಕೆ. ಅಂತೂ ವಾಯುದೇವರು ಅನಿಮಿಷಾಂಪರ ಪ್ರಭು. ಅನಿಮಿಷರು ಅಂದ್ರೆ ಅವ್ರು ಕಣ್ಣು ರೆಪ್ಪೆ ಮುಚ್ಚೋದೇ ಇಲ್ಲ, ಯಾವಾಗಲೂ ದೇವರ ದರ್ಶನ ಮಾಡ್ತಾ ನಿಂತಿರ್ತಾರೆ ದೇವತೆಗಳು. ಅವ್ರಿಗೆ ಅನಿಮಿಷರು, ಒಂದು ನಿಮಿಷನೂ ಕೂಡ ಮುಚ್ಚೋದಂತಿಲ್ಲ ಕಣ್ಣನ್ನು. ಅಂಥ ಅನಿಮಿಷರಾದ ದೇವತೆಗಳಿಗೆ ಸ್ವಾಮಿ ಯಾರು? ವಾಯುದೇವರು. ಆ ವಾಯುದೇವರು ತಮ್ಮ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಅಲ್ಲಿ ತೋರಿಸ್ಕೊಡಲ್ಲ. ಅಂಥ ಲೋಕ ಅದು. ಅವ್ರ ಶಕ್ತಿಯಲ್ಲಿ ನಡೆಯಲ್ಲ. ಅಂದ್ರೆ ಅವರಿಗಿಂತ ಒಬ್ಬ ಉತ್ತಮನಾದ ವ್ಯಕ್ತಿ ಆ ಲೋಕದಲ್ಲಿ ಇರ್ತಾನೆ, ಅದೇ ದೇವರು, ವಿಷ್ಣು ಅಂತ ಅರ್ಥ. ಕುತೋನು ದೇವಾಹ ಜಗತಾಂಬ್ಯ ಈಶ್ವರ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಈ ವಾಯುದೇವರೇ ತಾವೇ ತೋರಿಸ್ತಾರೆ ಅಂದ್ಮೇಲೆ ರುದ್ರಾದಿ ದೇವತೆಗಳು ತಮ್ಮ ಸಾಮರ್ಥ್ಯ ತೋರಿಸ್ತಾರ? ಇಲ್ಲ. ವಸ್ತುತಃ ಜಗತ್ತನ್ನ ಪ್ರೇರಣೆ ಮಾಡ್ತಾ ಇರೋ ರುದ್ರಾದಿ ದೇವತೆಗಳೆಲ್ಲ, ರುದ್ರದೇವರು ಸಂಹಾರ ಮಾಡ್ತಾರೆ, ಬ್ರಹ್ಮದೇವರು ಎಲ್ಲ ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರು ಯಾರು ಆ ಸ್ಥಳದಲ್ಲಿ ಮಾತ್ರ ತಮ್ಮ ಶಕ್ತಿಯನ್ನ ತೋರಿಸ್ಲಿಕ್ಕೆ ಸಾಮರ್ಥ್ಯ ಇವ್ರಿಗೆ ಇರೋದಿಲ್ಲ, ಸುಮ್ಮನೆ ಇರ್ತಾರೆ. ಇನ್ನು ಆ ಲೋಕಕ್ಕೆ ಹೋದ್ರೆ ಒಬ್ಬ ಜ್ಞಾನಿ ಅಲ್ಲಿ ಈ ಪ್ರಕೃತಿ ಸಂಬಂಧಪಟ್ಟ ಸತ್ವಗುಣ ಏನಿದೆಯಲ್ಲ, ಆ ಸತ್ವಗುಣ ಅಲ್ಲಿ ಇರಲ್ಲ. ಯಾಕೆ? ಪ್ರಕೃತಿ ಬಂಧನ ಇರಲ್ಲ, ಅಂಥ ಲೋಕ ಅದು. ಪ್ರಕೃತಿಯ ಗುಣ ಸತ್ವ ಆಗ್ಲಿ ಅದು ಇರಲ್ಲ, ರಜೋಗುಣ ಅದಿರಲ್ಲ, ತಮೋಗುಣ ಇರಲ್ಲ. ಯಾರಿಗಾರು ವಿಕಾರ ಆಗತ್ತಾ? ಯಾವುದೇ ವಿಕಾರ ಆಗೋದಿಲ್ಲ ಅಲ್ಲಿ. ಯಾಕೆ ಅಂದ್ರೆ ಯಾವ್ದು ವಿಕಾರ ಆಗಬೇಕು? ಈ ಪಂಚಭೂತಗಳು ಇಂದ್ರಿಯಗಳಾಗಬೇಕು. ಇಂದ್ರಿಯಗಳು ಅಹಂಕಾರ ತತ್ವ ಏನಿದೆ ಆ ತತ್ವ ಅನ್ನಿಸ್ಕೊಡುತ್ತೆ. ಹಾಗಾದ್ರೆ ಭೂತಗಳು ಇಂದ್ರಿಯಗಳಾಗಬೇಕು. ಇಂದ್ರಿಯಗಳು ಅಂದ್ರೇನೋ ಅಹಂಕಾರ ತತ್ವ ಅಂತ ಅರ್ಥ. ಹೀಗೆ ಇದು ಯಾವುದೇ ವಿಕಾರ ಆ ಲೋಕದಲ್ಲಿ ನಿಮಗ್ ಕಾಣಲ್ಲ. ಅಷ್ಟೇ ಅಲ್ಲ, ಯಾವುದೇ ಒಂದು ತತ್ವಗಳಾದ್ರೂ ತಮ್ಮ ಶಕ್ತಿಯನ್ನ ತೋರಿಸ್ಲಿಕ್ಕೂ ಸಾಮರ್ಥ್ಯ ಅದಕ್ಕೆ ಇರಲ್ಲ. ಮಹತ್ತತ್ವಕ್ಕೂ ಕೂಡ ಶಕ್ತಿ ಇರಲ್ಲ, ಪ್ರಕೃತಿಗೂ ಕೂಡ ಶಕ್ತಿ ಇರಲ್ಲ. ಅಂದ್ರೆ ಲಕ್ಷ್ಮೀ ದೇವಿ ಆಗ್ಲಿ, ಬ್ರಹ್ಮದೇವರಾಗ್ಲಿ, ಪ್ರಕೃತಿ ತತ್ವ ಅಭಿಮಾನಿನೇ ಲಕ್ಷ್ಮಿ, ಮಹತ್ತತ್ವಕ್ಕೆ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮದೇವರು, ಹಾಗೆ ತತ್ಸಮಾನರಾದ ವಾಯುದೇವರು. ಇನ್ನು ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ರುದ್ರದೇವರು. ಯಾರಿಗೂ ಆ ಲೋಕದಲ್ಲಿ ಪ್ರಭಾವ ಸಾಮರ್ಥ್ಯವನ್ನ ತಮ್ಮ ಸಾಮರ್ಥ್ಯ ತೋರಿಸ್ಕೊಳ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಇವರೆಲ್ಲರನ್ನು ಮೀರಿಸಿದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ದೇವರು ವಿಷ್ಣು ಅಂತ. ಹಾಗಾದ್ರೆ ಇಲ್ಲೊಂದು ಆಶ್ಚರ್ಯವಾದ ವಿಷಯ ಅಂದ್ರೆ, ಮುಖ್ಯ ಪ್ರಾಣ ದೇವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದ ಮೇಲೆ ಬೇರೆ ದೇವತೆಗಳ ಪಾಡನ್ನ ವರ್ಣಿಸ್ಬೇಕೇನೋ? ಆಗಲ್ಲ. ಅದನ್ನ ಬೇರೆ ಲೋಕದ ಪರಿಚಯ ಇರಬಹುದು, ಸತ್ವಗುಣ ತಮಸ್ಸುಗಳು ಇದೆಲ್ಲ ಎಲ್ಲ ಗೊತ್ತಿರ್ಬೋದು, ಆದ್ರೆ ಯಾವ್ದರ ಪ್ರಭಾವನೂ ಆ ಲೋಕದಲ್ಲಿ ಮಾತ್ರ ಇರಲ್ಲ. ಇನ್ನು ಇಲ್ಲಿ ಒಂದು ವಿಷಯ ಹೇಳ್ತಾರೆ, ಈ ಕಾಲ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಬಂತ. ಈಗ ತಾನೇ ನಾವು ನೋಡಿದಂತೆ ಈ ಕಾಲ ಅನ್ನೋ ಶಬ್ದಕ್ಕೆ ಒಂದು ಜಡವಾದ ಕಾಲ ಅಂತ ಇಟ್ಕೊಳ್ಳೋಣ. ಅಂದ್ರೆ ಸಮಯ, ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನ ಕಾಲ ಅಂತ ತಕೊಳ್ಳೋಣ. ಅದೊಂದು ಜಡ ಅಷ್ಟೇ, ಅದೇನೋ ಬದುಕಿರುವಂತ ಜೀವರಂತಲ್ಲ ಕಾಲ. ಜಡ ಅಂತ ತಗೊಂಡ್ರೆ ದೇವತೆಗಳಿಗಿಂತ, ಎಲ್ಲ ದೇವತೆಗಳಿಗಿಂತ ಉತ್ತಮ ಯಾವುದು? ಜಡವಾದ ಕಾಲ ಅಂತ ಹೇಳ್ದಂಗಾಯ್ತು. ಆದ್ರೆ ನಮಗಿಂತ ಉತ್ತಮ ಜಡ ವಸ್ತುಗಳು ಅಂತ ಹೇಳ್ತೀವ? ಚೇರು, ಟೇಬಲ್ಲು, ಪುಸ್ತಕ ಎಲ್ಲ ಪಕ್ಕ ಎಲ್ಲ ಇರುತ್ತೆ ಅಕ್ಕಪಕ್ಕ. ಎಲ್ಲ ನಮಗಿಂತ ತುಂಬಾ ಉತ್ತಮ ವ್ಯಕ್ತಿತ್ವದಗಳು ಅಂತ ಯಾರು ಹೇಳ್ತಾರ? ಜಡ ಯಾವತ್ತು ನಮ್ ಕೈಲಿ ಇರುತ್ತೆ, ನಾವ್ ಹೇಗ್ ಬಳಸ್ಕೊಳ್ತೀವೋ ಜಡ ಹಾಗೆ ಬರುತ್ತದು ಜಡ ಪದಾರ್ಥ. ಹಾಗೆ ಕಾಲ ಅನ್ನೋದು ಒಂದು ಜಡ ಪದಾರ್ಥ, ಆದ್ರೆ ಬಳಸ್ಕೊಳ್ಲಿಕ್ ಕಷ್ಟ. ಕಾಲವನ್ನ ನಾವ್ ಹೇಗ್ ಬಂದ್ರೆ ಹಾಗೆ ನನಗ್ ಸ್ವಲ್ಪ ಜಾಸ್ತಿ ಆಯುಷ್ಯ ಬರ್ಲಿ ಹಾಗೆಲ್ಲ ಬಳಸ್ಕೊಳ್ಲಿಕ್ ಆಗಲ್ಲ, ನಿಜ. ಅದು ಹಾಗಂತ ಕಾಲ ಅನ್ನೋ ಜಡ ಏನಿದೆ, ಆ ಜಡದ ಅಧೀನತೆಗೆ ಬ್ರಹ್ಮಾದಿ ದೇವತೆಗಳಿಲ್ಲ.
ಬ್ರಹ್ಮಾದಿ ದೇವತೆಗಳನ್ನ ಆಳೋಂತ ಶಕ್ತಿ ಆ ಕಾಲಕ್ಕಿಲ್ಲ. ಬ್ರಹ್ಮಾದಿ ದೇವತೆಗಳು ಒಂದು ಆಯುಷ್ಯ ಇರ್ಬೋದಷ್ಟೇ ಬಿಟ್ರೆ, ಸಾಧನೆ ಮಾಡುವಂತಹ ಕಾಲ ಇರ್ಬೋದಷ್ಟೇ ಬಿಟ್ರೆ, ಈ ಕಾಲ ಅನ್ನೋ ಜಡವಸ್ತುವಿಗೆ ಬ್ರಹ್ಮಾದಿ ದೇವತೆಗಳನ್ನ ಆಳೋ ಶಕ್ತಿ ಮಾತ್ರ ಇರಲ್ಲ. ಜಡವಸ್ತುವನ್ನ ನೀವು ನಿಯಂತ್ರಣ ಮಾಡ್ಬೋದು ಚೇತನರು, ಆದ್ರೆ ಆ ಜಡವಸ್ತುಗಳು ನಮ್ಮ ನಿಯಂತ್ರಣ ಮಾಡ್ಲಿಕ್ಕಾಗಲ್ಲ, ಅಂತ ಶಕ್ತಿ ಅದಕ್ಕಿರಲ್ಲ. ಹಾಗಾದ್ರೆ ಇಲ್ಲಿ ಭಾಗವತದಲ್ಲಿ ಅನಿಮಿಷಾಂ ಪರಃಪ್ರಭು ಕಾಲ ಹೇಗೆ ಹೇಳಿದ್ರು? ಕಾಲ ಅಂದ್ರೆ ಜಡವಾದ ಕಾಲ, ಅದು ದೇವತೆಗಳಿಗೆ ಸರ್ವೋತ್ತಮವಾಗಿದೆ ಅಂದ್ರೆ ಹೇಗೆ ಹೇಳಿದ್ರು? ಇದನ್ನ ತಪ್ಪಲ್ವಾ ಅಂದ್ರೆ ಅದು ಕಾಲ ಶಬ್ದಕ್ಕಿಲ್ಲಿ ವಾಯುದೇವರು ಅಂತ ಅರ್ಥ. ಯಾಕೆ ವಾಯುದೇವರು ಅಂತ ಅರ್ಥ ಅಂದ್ರೆ, ಕಾಲ ಅನ್ನೋ ಶಬ್ದಕ್ಕೆ ಬರೀ ವಾಯುದೇವರು ಅಂತ ಅಷ್ಟೇ ಅಲ್ಲ, ಅನೇಕರು ಕಾಲ ಶಬ್ದಕ್ಕೆ ಅರ್ಥ. ಯಾವ್ದು ಕಾಲ ಶಬ್ದಕ್ಕೆ ಅರ್ಥ? ಅಲ್ಲಿ ವಾಯುದೇವರು ಕೂಡ ಕಾಲ ಶಬ್ದಕ್ಕೆ ಅರ್ಥ ಆಗಿದ್ದಾರೆ. ಅದನ್ನ ಉದ್ದಾಮ ಸಂಹಿತೆ ಅಂತ ಒಂದು ಗ್ರಂಥ ಉಲ್ಲೇಖ ಮಾಡ್ತಾರೆ. ಮಧ್ವಾಚಾರ್ಯರ ಕೊಡುಗೆ ಅಂದ್ರೆ ಇದೆ. ವ್ಯೋಮ ಸಂಹಿತ ಅಂತಾರೆ, ಉದ್ದಾಮ ಸಂಹಿತ ಅಂತಾರೆ. ಎಷ್ಟು ಗ್ರಂಥಗಳ ಅಧ್ಯಯನ ಅವ್ರದ್ದಾಗಿತ್ತು ಅಂದ್ರೆ ಅವ್ರು ಸರ್ವಜ್ಞರು ಅಂತ ಖಂಡಿತ. ಸರ್ವಜ್ಞರಾದ ಮಧ್ವಾಚಾರ್ಯರು ಎಲ್ಲ ಶಾಸ್ತ್ರಗಳನ್ನ ಎಷ್ಟು ಸಲ ಹೀಗೆ ತಿರುಗಾಡಿಸಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಸಲ ಓದಿ ಅವರು ತಮ್ಮ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಕಾಲಹ ವಾಯು, ಕಾಲ ಅನ್ನೋ ಶಬ್ದಕ್ಕೆ ವಾಯು ಅಂತ ಅರ್ಥ. ಹೇಗೆ? ಉದ್ದಾಮ ಸಂಹಿತೆಯಲ್ಲಿ ಹೀಗ್ ಬಂದಿದೆ. ಕಾಲ ಅನ್ನೋ ಶಬ್ದ ಯಾರ್ಯಾರಲ್ಲಿ ಬಳಸ್ತಾರೆ ಅಂತಂದ್ರೆ, ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣ ಶೇಷ ರುದ್ರಾಶ್ಚ ಶಕ್ರ ಸೂರ್ಯಯಮಾವಪಿ ಅಗ್ನಿರ್ಯಮಾನುಜಶ್ಚೈವ ಕಾಲ ಶಬ್ದೇರಿತಃ ಕ್ರಮಾತ್ ಪೂರ್ವೋಕ್ತಾಸ್ತ್ವಪರೋಕ್ತಾನಾಂ ಪ್ರಭವ ಸರ್ವಶೋ ಮತಾಃ. ಇಷ್ಟು ಇದನ್ನ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ವಿವರಿಸಿದ್ದಾರೆ. ಇದಕ್ಕೆ ಅರ್ಥ ಏನು ಅಂದ್ರೆ, ಕಾಲ ಅನ್ನೋ ಶಬ್ದವನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ದೇವರನ್ನ ಕಾಲ ಅಂತ ಕರೀತಾರೆ, ನಮಗದು ಗೊತ್ತಿದೆ. ಕಾಲ ಅಂದ್ರೆ ದೇವರನ್ನ ಕರೀತಾರೆ, ಸರಿ. ಪ್ರಕೃತಿ ತತ್ವಕ್ಕೂ ಕಾಲ ಅಂತ ಒಂದು ಹೆಸರಿದೆ. ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಗರುಡ ದೇವರಿಗೆ, ಶೇಷ, ರುದ್ರದೇವರು, ಇಂದ್ರದೇವರು, ಸೂರ್ಯ, ಯಮ, ಅಗ್ನಿ, ಶನೈಶ್ಚರ. ಯಮಾನುಜ ಅಂತಂದ್ರೆ ಯಮನ ತಮ್ಮ ಶನೈಶ್ಚರ. ಇವ್ರನ್ನೆಲ್ಲ ಕಾಲ ಅನ್ನೋ ಶಬ್ದದಿಂದ ಕರೀತಾರೆ. ಹಾಗಾದ್ರೆ ನಮಗ್ ಗೊತ್ತಿರೋ ಕಾಲ ಅಂದ್ರೆ ಅದು ಯಮಧರ್ಮರಾಯ ಒಬ್ಬ, ಬಿಟ್ಟೆ ರುದ್ರದೇವರು ಇಲ್ಲ ಸಂಕರ್ಷಣ ದೇವರಷ್ಟೇ. ಆದ್ರೆ ಇಲ್ಲಿನ್ನೂ ಇದ್ದಾರೆ ಜನ. ಗರುಡ, ಶೇಷ ಅವರನ್ನು ತಗೊಳ್ಬೇಕು, ಇಂದ್ರದೇವರು ಇದ್ದಾರೆ, ಅದ್ರ ಜೊತೆಗೆ ಸೂರ್ಯ, ಯಮ, ಶನೈಶ್ಚರ, ಅಗ್ನಿ. ಶನಿದೇವನು ಕೂಡ ಕಾಲ ಸ್ವರೂಪನೇ, ಅವನು ಹಾಗೆ. ಅವನ ಗ್ರಹ ಪೀಡೆಗೆ ಒಳಗಾದವರು ತುಂಬಾ ಕಷ್ಟ ಪಡ್ಬೇಕಾಗ್ತದೆ. ಶನಿ ಗ್ರಹದ ಬಾಧೆಯನ್ನ ಹೊಂದಿದವರು, ಅವನು ಕಾಲ ಸ್ವರೂಪದಂತೆನೆ ತೋರ್ತಾನೆ. ಅಂತೂ ಈ ಎಲ್ಲ ದೇವತೆಗಳನ್ನ ಗಮನಿಸಿದಾಗ ಇವರಲ್ಲಿ ಆಮೇಲೆ ಹೇಳಿದವರು ಅಧಮ, ಅದಕ್ಕಿಂತ ಒಬ್ಬೊಬ್ರು ಉತ್ತಮ ದೇವತೆಗಳು ಅಂತ ಇದ್ದಾರೆ, ತಮಗಿಂತ ಕಕ್ಷೆಯಲ್ಲಿ ಮೇಲಕ್ಕಿರೋರು. ಇಲ್ಲೆಲ್ಲ ಗಮನಿಸಿ ಇಷ್ಟು ಜನರಲ್ಲಿ ಕಾಲ ಶಬ್ದವನ್ನ ಬಳಸಿದ್ದಾರೆ ಅಂದ್ರೆ, ಇಲ್ಲಿ ಕಾಲ ಶಬ್ದದಿಂದ ವಾಯುದೇವರನ್ನ ಈಗ ಸದ್ಯಕ್ಕೆ ತಗೊಳ್ಬೇಕು ಅಂತ ಅದು ಗೊತ್ತಾಗತ್ತೆ ಅಂತ. ಆದ್ರಿಂದ ದೇವತೆಗಳೇ ಕಾಪಾಡುವಂತ ಜಗತ್ತಿನ ಕಥೆ ಬಗ್ಗೆ ಹೇಳ್ಬೇಕಾ? ದೇವತೆಗಳೇ ಆ ಭಗವಂತನ ಅಧೀನರಾಗಿದ್ದಾರೆ. ಅದು ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀ ದೇವಿ, ಇಂದ್ರಾದಿ ದೇವತೆಗಳು, ರುದ್ರಾದಿ ದೇವತೆಗಳು. ಪ್ರತಿ ಒಬ್ಬ ದೇವತೆಯು ಕೂಡ ದೇವರ ಅಧೀನ ಅಂದ ಮೇಲೆ ಜಗತ್ತು ದೇವರ ಅಧೀನ ಅಲ್ಲ, ಸ್ವಚ್ಛಂದವಾಗಿ ನಾವೇ ಓಡಾಡ್ಕೊಂಡಿರ್ತೀವಿ ಅಂತ ಹೇಗೆ ಹೇಳು? ದೇವತೆಗಳೇ ಅವನ ಮಾತನ್ನು ಕೇಳ್ತಾ ಕೂತಿದ್ದಾರೆ ಅವನ ಅಧೀನನಾಗಿ. ಮತ್ತೆ ಜಗತ್ತಿನಲ್ಲಿರೋರೆಲ್ಲ ದೇವರ ಅಧೀನ ಅಲ್ವಾ? ದೇವರ ಅಧೀನರೇ ಎಲ್ರು. ಆ ಪರಮಾತ್ಮ ಏನು ಹೇಳ್ತಾನೋ ಒಳ್ಳೆ ವಿಷಯ, ಅದನ್ನ ಕೇಳಿ ನಾವು ಸಾಧನೆ ಮಾಡ್ಬೇಕಷ್ಟೆ. ಇನ್ನು ಇಲ್ಲಿ ವಿಕಾರ ಅನ್ನೋ ಶಬ್ದಕ್ಕೆ ಅಹಂಕಾರ ಅಂತ ಅರ್ಥ ಹೇಳಿದ್ದಾರೆ. ಅಹಂಕಾರ ತತ್ವ ಅಂತ ತಗೊಳ್ಬೇಕು ಈ ಶ್ಲೋಕದಲ್ಲಿ. ಮಹಾನ್ ಅಂದ್ರೆ ಮಹತ್ತತ್ವ ತಗೊಳ್ಬೇಕು, ಪ್ರಧಾನ ಅಂದ್ರೆ ಮೂಲ ಪ್ರಕೃತಿಯನ್ನ ತಗೊಳ್ಬೇಕು ಅಂತ. ಇಷ್ಟು ಸರಿ. ಇದಾದ್ಮೇಲೆ ಇದೊಂದು ಮಾತನ್ನ ಹೇಳ್ತಾರೆ. ಅಲ್ಲ, ಈ ಕಾಲ ಗೀಲ ಏನೂ ಇಲ್ಲ ಅಂತ ಹೇಳಿದ್ರೆ, ಈಗ ನಯತ್ರ ಕಾಲಹ ಅಂದ್ರೆ ಮೇಲ್ನೋಟಕ್ಕೆ ಅರ್ಥ ಏನ್ ತೋರತ್ತಲ್ಲ ಅದನ್ನ ಇಟ್ಕೊಂಡು ಆಕ್ಷೇಪ ಮಾಡ್ತಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಭಾಗವತದ ಈ ಪದ್ಯದಲ್ಲಿ ಯತ್ರ ಕಾಲಹ, ಕಾಲದ ಸಂಬಂಧ ಸಂಪರ್ಕನೇ ಇಲ್ಲದೆ ಇರೋ ಒಂದ್ ಲೋಕ ಇದೆಯಂತೆ. ಅಲ್ಲಿ ಟೈಮ್ ಅಂತಾನೆ ಇಲ್ಲ ಆ ಲೋಕದಲ್ಲಿ. ಅಂಥ ಒಂದು ಲೋಕ ಉಂಟೆ? ಕಾಲದ ಸಂಬಂಧವೇ ಇಲ್ಲದೆ ಇರೋದೊಂದು ಉಂಟೆ? ಒಂದ್ ವೇಳೆ ಕಾಲದ ಸಂಬಂಧ ಇಲ್ಲ ಅಂತ ಇಟ್ಕೊಳ್ಳಿ, ಅದು ಸುಳ್ಳಾದ ವಸ್ತು ಅಂತ ಅರ್ಥ. ಹೇಗೆ? ಶಶ ವಿಷಾಣವತ್ ನಾಸ್ತಿ. ನೋಡಿ, ಸುಧಾದಲ್ಲಿ ಮತ್ತೆ ಅನುವ್ಯಾಖ್ಯಾನಗಳಲ್ಲೆಲ್ಲ ಶಶ ವಿಷಾಣ ಅಂತ ಬರ್ತಾ ಇರುತ್ತೆ. ಅದು ಇಲ್ಲೂ ಬರುತ್ತೆ ಭಾಗವತಲ್ಲೂ. ಶಶ ವಿಷಾಣ ಅಂದ್ರೇನು? ಮೊಲದ ಕೊಂಬು ಅಂತ ಅರ್ಥ. ಮೊಲಕ್ಕೆ ಕೊಂಬಿರುತ್ತಾ? ಇರಲ್ಲ. ಮೊಲಕ್ಕೆ ಯಾಕೆ ಕೊಂಬಿಲ್ಲ ಅಂದ್ರೆ, ಅದ್ ಸತ್ಯ ಯಾಕಲ್ಲ ಅಂದ್ರೆ, ಕಾಲದ ಸಂಬಂಧ ಇಲ್ಲ. ಯಾವ ಕಾಲದಲ್ಲಿ ಇದೆ? ಹಿಂದಿಂದ, ಮುಂದಿಂದ, ಈಗಿಂದ. ಯಾವ ಕಾಲದಲ್ಲಿ? ಭೂತಕಾಲ ಇಲ್ಲ, ವರ್ತಮಾನ ಕಾಲದಲ್ಲಿ ಇಲ್ಲ, ಭವಿಷ್ಯತ್ ಕಾಲದಲ್ಲಿ ಇಲ್ಲ.
ಇಷ್ಟು ಕಾಲದ ಸಂಪರ್ಕ ಇಲ್ಲದೆ ಇರುವಂತ ಮೊಲದ ಕೊಂಬನ್ನ ಒಪ್ತೀರಾ? ಒಪ್ಪಲ್ಲ. ಯಾಕೆ? ಒಂದು ವಸ್ತು ಸತ್ಯ ಆಗಬೇಕು ಅಂದ್ರೆ ಒಂದಾ ನಮ್ ಹಿಂದಿನವ್ರು ನೋಡಿರ್ಬೇಕು, ಒಂದಾ ನಮ್ ಮುಂದ್ ಬರೋರ್ ನೋಡ್ಬೇಕು, ಒಂದಾ ನಾವಾದ್ರೂ ನೋಡಿರ್ಬೇಕು. ಭೂತ ಕಾಲದಲ್ಲಿಲ್ಲ, ಈ ವರ್ತಮಾನ ಕಾಲದಲ್ಲಿಲ್ಲ, ಭವಿಷ್ಯತ್ ಕಾಲದಲ್ಲಿಲ್ಲ, ಆದ್ರೆ ಇದೆಯಂತೆ. ಇದೇನ್ ವಿಚಿತ್ರ ಇದು? ಇದ್ರೆ ಮೂರ್ ಕಾಲದಲ್ಲಿ ಇರ್ಬೇಕು, ಮೂರ್ ಕಾಲದಲ್ಲೂ ಕಾಣ್ತಾರೆ ಅಂದ್ರೆ ಅದು ಇಲ್ವೇ ಇಲ್ಲ ಅಂತ ಅರ್ಥ ಅಷ್ಟೇ. ಇನ್ನು ಅಷ್ಟೇ ಅಲ್ಲದೆ ದೇವರ ಧ್ಯಾನವನ್ನ ಏನು ಮಾಡ್ಬೇಕಲ್ಲ, ಆ ದೇವರ ಧ್ಯಾನವನ್ನ ಯಾಕೆ ಮಾಡ್ಬೇಕು ಅಂದ್ರೆ ದೇವರು ಸರ್ವೋತ್ತಮನಾಗಿದ್ದಾನೆ, ಆ ಭಗವಂತನಲ್ಲಿ ಸರ್ವೋತ್ತಮತ್ವ ಇರೋದ್ರಿಂದ ಅವನ ಬಗ್ಗೆ ಚಿಂತನೆ ಮಾಡ್ಬೇಕು ಅನ್ಲಿಕ್ಕೆ ಒಂದು ಪ್ರಮಾಣ ಕೊಡ್ತಾರೆ. ಅದನ್ನೀಗ 19ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಪರಂ ಪದಂ ವೈಷ್ಣವಮಾಮನಂತೆ ತದ್ಯನ್ನೇತಿ ನೇತೀತಿ ಅತದುತ್ಸಿಸೃಕ್ಷವಃ ವಿಸೃಜ್ಯ ದೌರಾತ್ಮ್ಯಂ ಅನನ್ಯ ಸೌಹೃದ ಹೃದೋಪಗುಹ್ಯಾಪುಃ ಅಮುಂ ಪದೇ ಪದೇ. ವಿಷ್ಣುವಿನ ಲೋಕ ಅದನ್ನ ವೈಷ್ಣವ ಲೋಕ ಅಂತ ಕರೀತಾರೆ. ದೇವರ ಪಾದ ಕಮಲವನ್ನ ಪರಂ ಪದಂ, ತುಂಬಾ ಉತ್ತಮ ಸ್ಥಾನ ಅದು. ಅದನ್ನ ಪಡಿಬೇಕಂತೆ ಸಾಧ್ಯ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ವಿಷ್ಣುವಿನ ಲೋಕ ತುಂಬಾ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ದೇವರಲ್ಲಿ ಹೇಗ್ ದೋಷ ಇಲ್ವೋ ಅವನ ಲೋಕಕ್ಕೂ ದೋಷ ಇಲ್ಲ, ಅದು ಯಾವಾಗ್ಲೂ ಇರುತ್ತೆ, ಅಂತ ಮಹಿಮೆ ಅದು ಲೋಕದ್ದು ಅಂತ ಹೇಳ್ತಾರೆ, ನಿಜ. ಆದ್ರೆ ಈ ಸಂಸಾರದ ದುಃಖ ಕಳ್ಕೊಳ್ಬೇಕು ಅಂತ ಒಬ್ಬನಿಗೆ ಇಚ್ಛೆ ಇದೆ, ಎಲ್ಲ ಹೇಳೋದ್ ನಿಜ. ಆದ್ರೆ ಕಳ್ಕೊಳ್ಬೇಕು ಅಂತ ಇವ್ರಿಗೆ ಇಚ್ಛೆ ಇದೆ. ಆ ದೇವರನ್ನ ಹೇಗೆ ನಾವು ಉಪಾಸನೆ ಮಾಡ್ಬೇಕು? ನಾವು ದೇವರಿಗಿಂತ ಬೇರೆಯಾದ ಸಂಸಾರದ ದುಃಖವನ್ನ ಅನುಭವಿಸಿರ್ತೀವಿ ಮನುಷ್ಯರೆಲ್ಲರೂ ಕೂಡ. ಇಂಥ ದುಃಖವನ್ನ ಕಳೆದುಕೊಳ್ಬೇಕು. ಹೇಗ್ ಕಳೆದುಕೊಳ್ಳೋದು ಅಂತ ಒಂದು ಪ್ರಶ್ನೆ ಬಂದ್ರೆ ಆಗ ದೇವರನ್ನ ಹೀಗೆ ತಿಳ್ಕೊಂಡ್ರೆ ನೀವ್ ಇದೆಲ್ಲ ಕಳ್ಕೊಳ್ತೀರಂತೆ. ಹೇಗ್ ತಿಳ್ಕೊಳ್ಬೇಕು ದೇವರ ಬಗ್ಗೆ? ನೇತಿ ನೇತಿ ಇದಲ್ಲ 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 ಎಲ್ಲ ಇಲ್ಲ 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 ಇದಲ್ಲ ಇದಲ್ಲ ಅಂತ ಹೇಳ್ತಾ ಹೋಗ್ಬೇಕಂತೆ. ಅಂದ್ರೆ ದೇವರನ್ನ ಯಾವ್ದಕ್ಕಾದ್ರೂ ಜಗತ್ನಲ್ಲಿರುವ ವಸ್ತುಗಳಿಗೆ ಹೋಲಿಸ್ಲಿಕ್ಕಾಗತ್ತಾ? ಇದು ಭೂಮಿ ತರ ಇದಾನ ದೇವರು? ಇಲ್ಲ. ಆಕಾಶನ? ಅಲ್ಲ. ಎಲ್ಲಾನು ಹೀಗೆ ಖಂಡನೆ ಮಾಡ್ತಾ ಹೋಗ್ಬೇಕು. ಇಲ್ಲ ಇಲ್ಲ ಇಲ್ಲ. ಮಹತ್ತತ್ವ? ಇಲ್ಲ. ಅಭಿಮಾನಿ ದೇವತೆಗಳಂತೆನಾ? ಇಲ್ಲ. ಜಗದ್ವಿಲಕ್ಷಣ ಅಂತ ಕೊನೆಗೆ ಚಿಂತನೆ ಮಾಡಬೇಕು ಅಂತ. ನಾವು ಕಾಣುವಂತಹ ಜಗತ್ತು ಅಥವಾ ಕೇಳುವಂತಹ ಜಗತ್ತೇನಿದೆ, ಈ ಎಲ್ಲ ಜಗತ್ತನ್ನು ಮೀರಿಸಿ ನಿಂತವನು ಆ ಪರಮಾತ್ಮ ಅಂತ ಅರ್ಥ. ಆದ್ರಿಂದ ಆಕಾಶದಂತೆನೂ ಇಲ್ಲ, ಯಾರಂತೆನೂ ಇಲ್ಲ. ಅದರಿಂದ ಅವನು ಸರ್ವೋತ್ತಮ ಅಂತ ಹೇಳ್ದಾಗಾಯ್ತು. ಸರ್ವೋತ್ತಮ ಆದ್ರಿಂದಲೇ ಅವನ ಬಗ್ಗೆ ಧ್ಯಾನ ಮಾಡ್ಬೇಕು ನಾವು. ಎಲ್ಲರಿಗಿಂತಲೂ ಉತ್ಕೃಷ್ಟ ಆದ್ರಿಂದ ಅವನು ತನ್ನ ಶಕ್ತಿಯಿಂದ ಯಾವ ರೀತಿನಾದ್ರೂ ಅನುಗ್ರಹವನ್ನ ಮಾಡ್ತಾನೆ. ಇಂಥ ಈ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾ ಒಬ್ಬ ಜೀವಿ ತಾನು ತನ್ನ ಕೆಟ್ಟ ಸ್ವಭಾವವನ್ನ ಬಿಡ್ಬೇಕಂತೆ. ಕೆಟ್ಟ ಸ್ವಭಾವ ಬಿಟ್ರೆ ತಾನೇ ಇಂಥ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಮತ್ ಮಾಡಿದಾನೆ ಅಂದ್ರೆ ಬಿಟ್ಟಿದಾನಲ್ವಾ? ಅಂದ್ರೆ ಇಲ್ಲಿ ದೌರಾತ್ಮ್ಯ ಅಂದ್ರೆ ಸಂಸಾರ ದುಃಖ ಅಂತ ಅರ್ಥ. ಈ ಅಸುರ ಸ್ವಭಾವದವರು ತಾವು ತಮಗೆ ಪಡ್ಕೊಂಡಿರುವಂತಹ ಒಂದು ಭಾಗ್ಯ ಏನು? ಅಸುರ ಸ್ವಭಾವದವರು ದುಃಖ. ಹಾಗಾದ್ರೆ ಕೆಲವ್ರಿಗೆ ದುಃಖವೂ ಭಾಗ್ಯ ಆಗುತ್ತೆ. ಎಂಥವ್ರಿಗೆ? ನಮ್ಗೆ ಕೆಟ್ಟದ್ದೇ ನಮ್ಮ ಸ್ವಭಾವ, ಅಸುರ ಸ್ವಭಾವದವ್ರು ನಾವು ಅಂತ ಯಾರಾದ್ರು ಇದ್ರೆ ಅಂಥವ್ರಿಗೆ ಭಾಗ್ಯವಾಗಿರೋದು ಯಾವುದು? ಈ ಸಂಸಾರದ ದುಃಖವೇ ಆಗಿದೆ. ಈ ಸಂಸಾರ ದುಃಖವನ್ನ ಹೇಗಾದ್ರೂ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು, ಹೋಗಲಾಡಿಸ್ಕೊಳ್ಬೇಕು. ಹಾಗೆ ಅನನ್ಯ ಸೌಹೃದ, ದೇವರಲ್ಲಿ ಅಷ್ಟು ಒಳ್ಳೆಯ ಮನಸ್ಸನ್ನ ಇಟ್ಟು ಯಾವ ಭಕ್ತರು ನಿರಂತರವಾಗಿ ತಮ್ಮ ಹೃದಯದಲ್ಲಿ ಆ ದೇವರ ರೂಪ ಚಿಂತನೆ ಪದೇ ಪದೇ ಮಾಡ್ತಾ ಇರ್ತಾರೋ ಆಗ ದೇವರು ಅಂಥವರ ಮನಸ್ಸಿಗೆ ಬರ್ತಾನೆ, ಅವನ ಲೋಕಕ್ಕೆ ಅವನು ಕರ್ಕೊಂಡು ಹೋಗೋದು ಬಹಳ ನಿಶ್ಚಿತ ಅಂತ ಇಲ್ಲಿಯವರೆಗೆ ಈ ಶ್ಲೋಕದ ಅಭಿಪ್ರಾಯವನ್ನ ಇಲ್ಲಿ ವಿವರಿಸಿದ್ದಾರೆ. ಇನ್ನು ಇದಕ್ಕೂ ಕೆಲವರು ಬೇರೆ ರೀತಿ ಅರ್ಥವನ್ನ ಮಾಡಿದುಂಟು, ಆದ್ರೆ ಅದು ಸರಿ ಇಲ್ಲ ಅಂತ ನಮ್ಮ ವ್ಯಾಖ್ಯಾನಕಾರರು, ಟಿಪ್ಪಣಿಕಾರರು ಇದಕ್ಕೆ ಸೊಗಸಾದ ವಿವರಣೆ ಮಾಡಿದ್ದಾರೆ.
ಈ ಶ್ಲೋಕದಲ್ಲಿ ಯಾದುಪತ್ಯದ ವಿವರಣೆ ಒಂದು ನೋಡ್ಬೇಕಾದ್ರೆ ಅವ್ರೇನು ಹೇಳಿದ್ದಾರೆ ಅಂತ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿದೆ. ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಇನ್ನೊಮ್ಮೆ ಹೇಳಿಕೊಡಿ ಗುರುಗಳೇ, ಈ ಶ್ಲೋಕ ಇನ್ನೊಮ್ಮೆ ಹೇಳಿಕೊಡಿ ಸ್ವಲ್ಪ ನಿಧಾನಕ್ಕೆ. ಯಾವ ಶ್ಲೋಕ? ಇದೇ 19. 19. ಪರಂಪದಂ ವೈಷ್ಣವ ಮಾಮನಂತೆ. ಆಮೇಲೆ ಏನಿದೆ ನಿಮ್ದ್ರಲ್ಲಿ? ತತ್ಯನ್ನೇದಿನೇದಿ ತದ್ಯನ್ನೇತಿ ನೇತಿ ಇತಿ ಇತಿ ಅಂತ ಬಿಡಿಸ್ಕೊಳ್ಳಿ. ಆಮೇಲೆ ನೇತಿ ಆದ್ಮೇಲೆ ಅತತ್ ಉತ್ ಸಿಸೃಕ್ಷವಃ ಅತತ್ ಉತ್ ಸಿಸೃಕ್ಷವಃ ಅಂತಿದೆ. ಅದಿದೆಯಲ್ವಾ? ನೇತಿ ನೇತಿ ತ್ಯತದುತ್ ಸಿಸೃಕ್ಷವಃ ಅಂತ ಸೇರಿಸಿ ಹೇಳಿದೆ. ತ್ಯತದುತ್ ಸಿಸೃಕ್ಷವಃ. ಆಮೇಲೆ ವಿಸೃಜ್ಯ ಆಯ್ತಲ್ವಾ? ಸರಿ ಆಯ್ತು. ನೆಕ್ಸ್ಟ್ ಮುಂದಕ್ಕೂ ಬೇಕಾ? ಪೂರ್ತಿ ಮಾಡ್ಬಿಡಿ. ವಿಸೃಜ್ಯದೌರಾತ್ಮ್ಯಮನನ್ಯ ಸೌಹೃದ ಹೃದೋಪಗುಹ್ಯಾ ಪುರಮುಂ ಪದೇ ಪದೇ. ಆಯ್ತು, ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಆಚಾರ್ಯ ನಮಸ್ಕಾರ. ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ.